ಇಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ಇಂದ ಹಿಡಿದು ಪನ್ನೀರ್ ರೋಲ್ ವರೆಗೂ ಟೇಸ್ಟ್ ಸಾಕಾಗಿರುತ್ತೆ. ಕೆಚಪ್ ಅಂಡ್ ಮೈನೀಸ್ ಹಾಕಿ ಕೊಡ್ತಾರೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಾಗೆ ಇವರು ಇಲ್ಲಿ ತುಂಬ ಸ್ಪೆಷಲ್ ವೆರೈಟಿ ನೂಡಲ್ಸ್, ಫ್ರೈಡ್ ರೈಸ್ ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ಮಶ್ರೂಮ್ ಬಿರಿಯಾನಿ ಕೂಡ ಇಲ್ಲಿ ತುಂಬ ಸ್ಪೆಷಲ್ ಆಗಿ ಮಾಡ್ತಾರೆ. ಸೊ ಮುಂದೆ ವಿಡಿಯೋದಲ್ಲಿ ನೋಡುವ ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಅಂತ. ಸೊ ಬನ್ನಿ ಗಾಯ್ಸ್, ರೋಲ್ಸ್ ಮಶ್ರೂಮ್ ದಮ್ ಬಿರಿಯಾನಿ ಚೈನೀಸ್ ಕಾರ್ನರ್ಗೆ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಲೊಕೇಟ್ ಆಗಿದೆ. ಇದು ನೋಡಿ ಹೇಗೆ ಮಾಡ್ತಾರೆ ಅಂತ. ಇಲ್ಲಿ ಕರ್ಕೊಂಡಿರೋ ಮಶ್ರೂಮ್ನ ಬಾಣಲಿಲಿ ಮಿಕ್ಸ್ ಮಾಡಿ ಅದಾದಮೇಲೆ ಇವರು ಮಸಾಲಾನ ಹಾಕ್ತಾರೆ. ವೈಟ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಎಲ್ಲ ಹಾಕ್ತಾರೆ. ಆ ಚೈನೀಸ್ ಫ್ಲೇವರ್ ಅನ್ನೋದು ಬರಬೇಕು ಅಂದರೆ ಈ ಮಸಾಲೆನೆಲ್ಲ ಹಾಕಿದ್ರೆ ಮಾತ್ರ ಟೇಸ್ಟ್ ಬರೋದು. ಸೊ ನೋಡಿ ಹೇಗೆ ಆಗ್ತಾ ಇದ್ದಾರೆ ಅಂತ. ನಮ್ಮ ನೆಕ್ಸ್ಟ್ ಡಿಶ್ ಬಂದು ವೆಜ್ ಫ್ರೈಡ್ ರೈಸ್. ಇದಕ್ಕೆ ಮೊದಲು ಎಣ್ಣೆಗೆ ಗಾರ್ಲಿಕ್ ಹಾಗೆ ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದಾರೆ. ಇದಾದಮೇಲೆ ಗೈಸ್ ನೋಡಿ ರೈಸ್ ಬರುತ್ತೆ. ಹಾಗೆ ರೈಸ್ ಜೊತೆ ನೆಕ್ಸ್ಟ್ ಎಲ್ಲ ಮಸಾಲ ಹಾಕಿ ಕೊಡ್ತಾರೆ. ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದರೆ ಆ ಫ್ಲೇವರ್ಸು ಆ ರೈಸ್ಗೆ ಹಿಡಿಯುತ್ತೆ ಸಖತ್ತಾಗಿ. ಅದು ಫುಲ್ಲು ಡ್ರೈ ಆಗೋಷ್ಟು ಫ್ರೈ ಮಾಡ್ತಾರೆ ಆ ಟೇಸ್ಟ್ ಬರೋದಕ್ಕೆ. ಮುಂದೆ ನೋಡಿ ಫ್ರೆಂಡ್ಸ್. ಇದು ಬಂದು ಪನ್ನೀರ್ ರೋಲ್ ಪ್ರಿಪೇರ್ ಆಗ್ತಾ ಇದೆ. ಫಸ್ಟು ರೋಟಿನ ಚೆನ್ನಾಗಿ ಬಾಣಲಿಯಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ಫಸ್ಟ್ ಬೇಸಾಗಿ ಟೊಮೊಟೊ ಪ್ಯೂರಿಂದ ಫಸ್ಟು ಕೋಟ್ ಮಾಡ್ತಾರೆ. ಅದಾದಮೇಲೆ ಫ್ರೈಡ್ ಆಗಿ ಮಸಾಲ ಅಂಟ್ಕೊಂಡಿರೋ ಪನ್ನೀರ್ನ ಹಾಕ್ತಾರೆ. ಇದ್ರ ಜೊತೆ ಆನಿಯನ್ ಎಲ್ಲ ಹಾಕಿ ಅದಾದಮೇಲೆ ಮೈನೀಸ್ ಆ್ಯಂಡ್ ಕೆಚಪ್ನ ಹಾಕ್ತಾರೆ. ಇದು ನೋಡ್ತಿದೆ ಗ್ರೀನ್ ಚಟ್ನಿ ಹೋಗ್ತಾ ಇದೆ. ಅದಾದಮೇಲೆ ಇವರು ಟೊಮೊಟೊ ಕೆಚಪ್ ಹಾಗೂ ಮೈನೀಸ್ನ ಹಾಕ್ತಾರೆ. ಇಲ್ಲಿ ನೂಡಲ್ಸ್ ಪ್ರಿಪೇರ್ ಆಗ್ತಾ ಇದೆ. ಫಸ್ಟು ಆಯಿಲ್ಗೆ ಆನಿಯನ್ನ ಹಾಗೂ ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಅದಾದಮೇಲೆ ಇವರು ಆ ಫ್ರೈ ಆದಮೇಲೆ ನೆಕ್ಸ್ಟು ನೂಡಲ್ಸ್ ಬಂದು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ನೆಕ್ಸ್ಟು ಫುಲ್ಲು ಡ್ರೈ ಆಗೋಷ್ಟು ಫ್ರೈ ಮಾಡ್ತಾರೆ. ಆವಾಗ ಅದು ನೂಡಲ್ಸ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೋಡಿ ಹೇಗೆ ಮಾಡ್ತಾರೆ ಅಂತ. ಬಿಸಿ ನೂಡಲ್ಸ್. ಇಲ್ಲಿ ನೋಡಿ ಫಸ್ಟು ಎಣ್ಣೆಗೆ
ಆ ಮಶ್ರೂಮ್ನ ಕಾರ್ನ್ಫ್ಲೋರಲ್ಲಿ ಪೇಸ್ಟ್ ಮಾಡಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಸೊ ಇದು ರೆಡಿ ಮಾಡ್ಕೊಂಡ್ರೆ ಅಲ್ಲಿ ಫಾಸ್ಟಾಗಿ ಕೊಡೋದಕ್ಕಾಗೋದು. ಸೊ ಅದಕ್ಕೆ ರೆಡಿ ಆದಮೇಲೆ ಇವರು ಇಲ್ಲಿ ನೋಡಿ, ಇದು ಡ್ರೈ ಐಟಮು. ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಫಸ್ಟು ಈ ಥರ ಡ್ರೈ ಮಾಡ್ಕೋತಾರೆ. ಅದಾದಮೇಲೆ ನೆಕ್ಸ್ಟು ಬಾಣಲಿಗೆ ಕೇಳ್ದಂಗೆ ಪೆಪ್ಪರ್ ಡ್ರೈ ಎಲ್ಲ ಹಾಕಿ ಮಾಡಿಕೊಡ್ತಾರೆ. ಸೊ ಇದು ಕೂಡ ಫಸ್ಟು ಬ್ಯಾಟರ್ ಕೂಡ ಫಸ್ಟೇ ರೆಡಿ ಇರುತ್ತೆ, ಮನೇಲಿ ಮಾಡ್ಕೊಂಡು ಬಂದಿರ್ತಾರೆ. ನೀವು ಯಾವ ಮಂಚೂರಿ ಕೇಳ್ತೀರಾ ಆ ಐಟಮ್ ಹಾಕಿ ಆ ಬ್ಯಾಟರಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಹಾಕಿ ಕೊಡ್ತಾರೆ. ಸೊ ಬೇಗ ಮಾಡೋದಕ್ಕೆ ಇವರು ಬ್ಯಾಟರ್ನ ಫಸ್ಟೇ ಪ್ರಿಪೇರ್ ಮಾಡಿ ತಂದಿರ್ತಾರೆ. ಇದು ಬಂದು ಮಶ್ರೂಮ್ ದಮ್ ಬಿರಿಯಾನಿ ಅಂತ. ನಾನು ಪರ್ಸ್ನಲಿ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆ ಮಶ್ರೂಮ್ ತಿಂತಾ ಇದ್ರೆ ಹಾಗೆ ಬೆಣ್ಣೆ ಥರ ಕರ್ಗೋಗ್ತಾ ಇತ್ತು. ನಿಜವಾಗ್ಲೂ ಸಖತ್ತಾಗಿತ್ತು. ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾತ್ರ ಸಖತ್ತಾಗಿದೆ. ಆ ಮಶ್ರೂಮ್ ಫುಲ್ ಸಾಫ್ಟಾಗಿ ಸಖತ್ತಾಗಿ ಫ್ರೈ ಆಗಿದೆ. ಸೊ ಇಲ್ಲಿ ಚೈನೀಸ್ ಕಾರ್ನರ್ಗೆ ಬಂದಿದ್ದೀನಿ ನಾನು, ಮಶ್ರೂಮ್ ಆ್ಯಂಡ್ ಚೈನೀಸ್ ಕಾರ್ನರ್ಗೆ. ಇವರು ಬ್ಯಾಟರ್ನ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಇಲ್ಲಿ ಆರ್ಡರ್ ಬಂದಂಗೆ ಬ್ಯಾಟರ್ ಹಾಕಿ ಅದಕ್ಕೆ ಮಶ್ರೂಮ್ ಅಥವಾ ಬೇಬಿ ಕಾರ್ನ ಇಲ್ಲ ಗೋಬಿನ ಆರ್ಡರ್ ತಕ್ಕಂತೆ ಫ್ರೈ ಮಾಡಿ ಕೊಡ್ತಾ ಇರ್ತಾರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸಂಜೆ ಆಯಿತು ಅಂದರೆ ಇಲ್ಲಿ ತುಂಬ ಕ್ರೌಡ್ ಆಗುತ್ತೆ. ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಇಲ್ಲಿ ಚೈನೀಸ್ ಕಾರ್ನರ್ಲಿ ರೋಲ್ಸ್ ಎಲ್ಲ ಸಿಗುತ್ತೆ. ಸೊ ಎಲ್ಲರೂ ಇಲ್ಲಿ ಬಂದು ವಿಜಯನಗರ ಫುಡ್ ಸ್ಟ್ರೀಟ್ ಬಂದಾಗ ಇಲ್ಲಿ ಚೈನೀಸ್ ಕಾರ್ನರ್ ಆ್ಯಂಡ್ ರೋಲ್ಸ್ ಕಾರ್ನರ್ಗೆ ಬಂದು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮದು ರೋಲ್ಸ್ ಖಜಾನ ಆ್ಯಂಡ್ ಚೈನೀಸ್ ಕಾರ್ನರ್ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು? ನಾವು ಆಲ್ಮೋಸ್ಟ್ 10 years ಆಯಿತು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ. ಓಕೆ, 10 yearsಯಿಂದ ಮಾಡ್ತಾ ಇರಾ? ಇಲ್ಲ. ಹೌದು ಸರ್. ನಿಮ್ಮಲ್ಲಿ ಏನೇನು ಐಟಮ್ಸ್ ಅವೈಲೇಬಲ್ ಇರುತ್ತೆ? ನಮ್ಮಲ್ಲಿ ರೋಲ್ಸ್ ಇದೆ, ಚೈನೀಸ್ ಇದೆ. ಇವಾಗ ಒಂದು 2 yearsಯಿಂದ ಮಶ್ರೂಮ್ ಬಿರಿಯಾನಿ ಅಂತ ಓಪನ್ ಮಾಡಿದ್ದೀವಿ. ಓಕೆ. ಮಶ್ರೂಮ್ ಬಿರಿಯಾನಿ ಅನ್ನೋದು ಒಳ್ಳೆ ಒಂದು ಯೂನಿಕ್ ಆಗಿ ಇದೆ. ನಮ್ಮಲ್ಲಿ ಇಡೀ ಸ್ಟ್ರೀಟಲ್ಲಿ ನಮ್ಮ ಥರ ಬಿರಿಯಾನಿ ಎಲ್ಲೂ ಸಿಗಲ್ಲ. ಓಕೆ. ಬೇಕಾದ್ರೆ ಟೇಸ್ಟ್ ಮಾಡಿ ನೋಡ್ಬೋದು. ನಾವು ಜಾಸ್ತಿ ಮಸಾಲ ಪದಾರ್ಥ ಯೂಸ್ ಮಾಡಲ್ಲ. ಕಲರು ಮತ್ತು ಟೇಸ್ಟಿಂಗ್ ಪೌಡ್ರ್ ಆ ಥರ ಏನು ಯೂಸ್ ಮಾಡಲ್ಲ. ಒಳ್ಳೆ ತುಂಬ ಚೆನ್ನಾಗಿ ಮಶ್ರೂಮ್ ಬಿರಿಯಾನಿ ನಮ್ಮಲ್ಲಿ ತಿಂದವರು ಕೂಡ ಒಳ್ಳೆ ಫೀಡ್ಬ್ಯಾಕ್ ಇದೆ. ನಾವು ತಿಂದವರು ಕೂಡ ಹೊಟ್ಟೆಗೇನು ಹಾಳಾಗಲ್ಲ, ಆ ಥರ ಹೊಟ್ಟೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ. ಒಳ್ಳೆ ಮಸಾಲ ಯೂಸ್ ಮಾಡಿ ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಮತ್ತು ಹಾಗೆ ನಮ್ಮಲ್ಲಿ ಚೈನೀಸ್ ಇದೆ. ಚೈನೀಸು ಕೂಡ ಅಷ್ಟೇ, ನಮ್ಮಲ್ಲಿ ಕಲರು ಟೇಸ್ಟಿಗೆ ಯಾವುದೂ ಯೂಸ್ ಮಾಡದೆ ಒಳ್ಳೆ ಚೈನೀಸ್ ಕೂಡ ಕೊಡ್ತೀವಿ. ಹಾಗೆ ರೋಲ್ಸ್ ನಮ್ಮಲ್ಲಿ 10 yearsಯಿಂದನೂ ರೋಲ್ಸ್ ಖಜಾನೇ ಫೇಮಸ್ ಆಗಿ ಬಂದಿದೆ. ಇವಾಗ ನಾವು ಒಂದು ಆಫರ್ ಇಟ್ಟಿದ್ದೀವಿ, 1 month 2 ರೋಲ್ಸ್ ತಗೊಂಡ್ರೆ ಒಂದು ವೆಜ್ ರೋಲ್ ಫ್ರೀ ಅಥವಾ ಒಂದು ಬೇಬಿಕಾರ್ನ್ ರೋಲ್ ಫ್ರೀ ಅಂತ. ಆಫರ್ನ ಕೂಡ ಯೂಸ್ ಮಾಡ್ಕೊಬೋದು. ಒಳ್ಳೆ ರೋಲ್ಸ್ ಕೊಡ್ತೀವಿ, ಒಳ್ಳೆ ಚೈನೀಸು ಇದೆ, ಒಳ್ಳೆ ಹಾಗೆ ನಮ್ಮಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬು, ಆಲೂ ಕಬಾಬು, ಗೋಬಿ ಕಬಾಬ್, ಪನ್ನೀರ್ ಕಬಾಬ್ ಈ ಥರ 4 ಐಟಮ್ ಕಬಾಬ್ ಐಟಮ್ಲಿ ಕೊಡ್ತೀವಿ. ಸೊ ಇದು ಟೈಮಿಂಗ್ಸ್ ಎಷ್ಟು ಗಂಟೆ? ಟೈಮಿಂಗ್ಸು ಆಫ್ಟರ್ನೂನ್ 12ಇಂದ ಈವ್ನಿಂಗ್ 10:30ವರೆಗೆ ಇರುತ್ತೆ. ಸೊ ಆಫ್ಟರ್ನೂನ್ 12ಇಂದ ನೈಟ್ 10:30ವರೆಗೆ ಇರುತ್ತೆ. ಸರ್, ಇದರ ರಜೆ ಏನಾದ್ರು ಮಾಡ್ತೀರಾ? ರಜೆ 15 days ಒನ್ಸ್ ಇವಾಗ ಮಾಡ್ತಾ ಇದ್ದ. ಇವಾಗ ಆ ರಜೆನೂ ಕ್ಯಾನ್ಸಲ್ ಮಾಡಿ ಇವಾಗ ಆಲ್ಮೋಸ್ಟ್ ಫುಲ್ ಮಂತ್ ನಾವು ಹೋಲ್ ಮಂತ್ ಅವೈಲಬಲ್ ಇರುತ್ತೆ. ಚೈನೀಸು ಕೂಡ ನಿಮಗೆ ರೆಸ್ಟೋರೆಂಟಲ್ಲಿ ಸಿಗೋ ಟೇಸ್ಟೇ ಕೊಡ್ತೀವಿ. ಅದೇ ಥರದ ಟೇಸ್ಟ್ ಕೊಡ್ತೀವಿ, ಒಳ್ಳೆ ಕ್ವಾಂಟಿಟಿನೂ ಕೊಡ್ತೀವಿ. ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಿಮಗೆ ರೆಸ್ಟೋರೆಂಟಲ್ಲಿ ಹೋದರೆ 200 rupees ಇರೋದು ನಮ್ಮಲ್ಲಿ 100 rupees ಸಿಗುತ್ತೆ. ಓಕೆ ಗೈಸ್, ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಧನ್ಯವಾದಗಳು.